ಯಂಗ್ಸ್ಟಾರ್ಗಳು ಕೇಳ್ತಾ ಇದ್ದಾರೆ ಪ್ರಸನ್ನ ಅವರು ಬೇಕು ಅಂತ, ಹಿರಿಕರು ಕೇಳ್ತಾ ಇದ್ದಾರೆ ಮಾದೇವರು ನಿಲ್ಲಬೇಕು ಅಂತೇಳಿ. ಎರಡೂ ಕೂಡ ಒಂದೇ ಕುಟುಂಬದವರು, ಅಪ್ಪ ಮಕ್ಕಳು. 2028ಗೆ ಪ್ರಿಯಾಪಟ್ಟಣ ಕ್ಷೇತ್ರದ JDSನ ಅಭ್ಯರ್ಥಿ ಯಾರು ಅಂತೇಳಿ. ತಂದೆ ಮಕ್ಕಳ ಒಂದು ಬಾಂಧವ್ಯ ಏನಿದೆ, ಬಹುಶಃ ಅದಕ್ಕಿಂತ ಶ್ರೇಷ್ಠವಾದಂಥ ಸಂಬಂಧ ಈ ಜಗತ್ತಿನಲ್ಲಿ ಭೂಮಿ ಮೇಲೆ ಇನ್ನೊಂದಿಲ್ಲ. ಇಬ್ಬರು ಒಟ್ಟಾಗಿ ಹೋದಂಥ ಸಂದರ್ಭದಲ್ಲಿ, ಒಟ್ಟಾಗಿ ಒಗ್ಗಟ್ಟಾಗಿ ಹೋದಂಥ ಸಂದರ್ಭದಲ್ಲಿ ಬಹುಶಃ ಕ್ಷೇತ್ರದ ಜನತೆಯ ಒಂದು ಆಶೀರ್ವಾದ ತಗೊಳ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. 28ಕ್ಕೆ 100ಕ್ಕೆ 100 JDS ಇಲ್ಲಿಂದ ಒಂದು ಶಾಸಕರನ್ನ ನೋಡ್ತೀವಿ. ಸರ್ ನಿಖಿಲ್ ಅವರ ಆಯ್ಕೆ ಯಾವುದು? ಯಾಕಂದರೆ ನಿಖಿಲ್ ಕುಮಾರಸ್ವಾಮಿ ಅವರು JDSನ ಸಾರಥ್ಯವನ್ನು ವಹಿಸಿದ ಮೇಲೆ ಒಂದಷ್ಟು ಯಂಗ್ಸ್ಟಾರ್ಗಳ ಒಂದು ತಂಡನೇ ರಚನೆ ಆಗ್ತಾ ಇದೆ. ಆ ತಂಡದಲ್ಲಿ ಪ್ರಸನ್ನ ಅವರು ಇದ್ದಾರೆ, ಹರೀಶ್ ಗೌಡ್ರು ಇದ್ದಾರೆ ಅನ್ನೋ ಒಂದು ಮಾತಿದೆ. ಈಗ ಅವರೆಲ್ಲರೂ ನನ್ನ ಹೃದಯದಲ್ಲಿದ್ದಾರೆ. ಅವರೆಲ್ಲರೂ ನಮ್ಮ ಟೀಮ್ ಹುಡುಗರೆ. ಅವರೆಲ್ಲ ನಮ್ಮ ಜೊತೆ ಮುಂದಕ್ಕೆ ಇನ್ನೊಂದು 25-30 ವರ್ಷ ರಾಜಕಾರಣ ಮಾಡಬೇಕಾಗಿರ್ತಕ್ಕಂಥವ್ರು. ಪ್ರಸನ್ನ ಅವರು ಕೂಡ ಇಲ್ಲಿರ್ತಕ್ಕಂಥ ಯುವಕರಿರ್ಬೋದು, ವಿಶೇಷವಾಗಿ ನಾನು ಬರೀ ಯುವಕರು ಅಂತಕ್ಕಂಥದ್ದನ್ನೇ ಕ್ಯಾಟಗರೈಸ್ ಮಾಡೋಕ್ಕೆ ಹೋಗೋದಿಲ್ಲ. ಇವತ್ತು ಮಾದೇವಣ್ಣನ ಥರ ಮಾದೇವಣ್ಣ ಅವರು ಅಷ್ಟೇ ಯುವಕರಿರಲಿ, ಹಿರಿಯಕರಿರಲಿ, ಹೆಣ್ಮಕ್ಳಿರಲಿ ಇಬ್ಬರು ಸೇರ್ಕೊಂಡು ಇವತ್ತು ಪಕ್ಷ ಸಂಘಟನೆ ಮಾಡ್ತಕ್ಕಂಥ ದೃಷ್ಟಿಯಿಂದ ಹೆಜ್ಜೆ ಆಗ್ತಾರೆ ಅಂತಕ್ಕಂಥ ಸಂಪೂರ್ಣ ಆತ್ಮವಿಶ್ವಾಸ ಇದೆ. ನಾವು ಮಾತಾಡಿಸಿದಾಗ ಪಬ್ಲಿಕ್ ಒಪಿನಿಯನ್ ಅಂತಂದ್ರೆ ತುಂಬ ಥರ ಒಪಿನಿಯನ್ ಬರ್ತಾ ಇದೆ. ಸಾಕಷ್ಟು ಯಂಗ್ಸ್ಟರ್ಗಳು ಪ್ರಸನ್ನ ಅವರು ಬೇಕು, ತುಂಬ ಗ್ರಾಸ್ ಲೆವೆಲ್ ಮಾಡ್ತಾರೆ ಅಂತ ಹಿರಿಕರು ಥರ ಇದು ಹೇಳ್ತಾ ಇದ್ದಾರೆ. ನಿಮ್ಮ ಒಪಿನಿಯನ್ ಏನು? ಇಬ್ಬರು ತಂದೆ ಮಕ್ಕಳು, ಅರ್ಥ ಮಾಡ್ಕೊಳ್ಳಿ, ಒಂದೇ ಕುಟುಂಬದವರು. ಹಾಗಾಗಿ ಅವರಲ್ಲಿ ಒಂದು ಅನ್ಯೋನ್ಯತೆ ಇರ್ತದೆ, ಬಾಂಧವ್ಯ ಇರ್ತದೆ. ಒಟ್ಟಾಗಿ ಪಕ್ಷನೂ ಕಟ್ತಾರೆ. ಕುಟುಂಬದಲ್ಲೂ ಕೂಡ ಒಂದು ಅನ್ಯೋನ್ಯವಾದಂಥ ವಾತಾವರಣ ಅವ್ರ ಮಧ್ಯೆ ಇರುತ್ತೆ. ಯಾಕಂದರೆ ನೀವು ನೆಕ್ಸ್ಟ್ ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀರಿ ಅನ್ನೋ ಕ್ಯೂರಿಯಾಸಿಟಿ ಇದೆ. ನಂದು ಯಾಕಣ್ಣ ತಲೆ ಕೆಡಿಸ್ಕೊಂತೀಯಾ? ಪಿರಿಯಾಪಟ್ಟಕ್ಕೆ ಬಂದಿದ್ದೀನಿ, ಪಿರಿಯಾಪಟ್ಟಣ ಮಾತಾಡೋಣ, ನಡಿಯೋಣ. ನನ್ನ ಭವಿಷ್ಯ ನಿರ್ಧಾರ ಮಾಡೋರು ನಮ್ಮ ಕಾರ್ಯಕರ್ತರು. ನಿಖಿಲ್ ಕುಮಾರಸ್ವಾಮಿ ಅವರು ಮಲ್ಲಿಗೆ ನಗರಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೈಸೂರು ಜಿಲ್ಲೆಗೆ ಎಂಟ್ರಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಮೈಸೂರು ಜಿಲ್ಲೆ ಹೇಳಿ ಕೇಳಿ JDSನ ಭದ್ರಕೋಟೆ. ಸೊ ಇವತ್ತು ಅಧಿಕೃತವಾಗಿ ಶಕ್ತಿ ದೇವತೆಗಳ ನಾಡು ಪಿರಿಯಾಪಟ್ಟಣ ಕ್ಷೇತ್ರದಿಂದ ರಣಕಹಳೆಯನ್ನು ಊದಿರ್ತಕ್ಕಂಥದ್ದು. ಸರ್ ನಮಸ್ಕಾರ. ಹೇಳಿ ಕೇಳಿ ಪಿರಿಯಾಪಟ್ಟಣದಂಥ ಕಾರ್ಯಕರ್ತರು ಚಿನ್ನದಂಥವ್ರು ಅಂತ ಹೇಳ್ತಾ ಇದ್ರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಇವತ್ತಿನ ಕಾರ್ಯಕ್ರಮದ ಬಗ್ಗೆ? ಜನರೊಂದಿಗೆ ಜನತಾದಳ 2ನೇ ಹಂತದ ರಾಜ್ಯ ಪ್ರವಾಸ ಇವತ್ತು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿಂದ ಪ್ರಾರಂಭ ಆಗಿದೆ. ಮಾದೇವಣ್ಣ ಅವರು ಈ ಕ್ಷೇತ್ರದಲ್ಲಿ 2018ರಲ್ಲಿ ಶಾಸಕರಾದಂಥವ್ರು. ಅವರ 5 ವರ್ಷದ ಕಾಲಾವಧಿಯಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿಗಳಿದ್ದಾಗ ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಸಾಕಷ್ಟು ಅನುದಾನವನ್ನು ತೆಗೆದುಕೊಂಡು ಬಂದು ಪ್ರಾಮಾಣಿಕವಾಗಿ ದುಡಿದಿರ್ತಕ್ಕಂಥವ್ರು. ಜೊತೆಯಲ್ಲಿ ಅವರ ಸುಪುತ್ರರು ಪ್ರಸನ್ನ ಅವರು ಕೂಡ ನಮ್ಮ ಪಕ್ಷದ ಭವಿಷ್ಯದ ನಾಯಕರು. ಇಬ್ಬರು ಕೂಡಿ ಇವತ್ತು ಪಕ್ಷದ ಕಾರ್ಯಕರ್ತರನ್ನೆಲ್ಲರನ್ನೂ ಒಗ್ಗೂಡಿಸಿ ಈ ಕಾರ್ಯಕರ್ತರ ಒಂದು ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ರು. ಬಹುಶಃ ನಿರೀಕ್ಷೆಗೂ ಮೀರಿ, ಏಕೆಂದರೆ ಇದು ಯಾವುದೇ ಒಂದು ಸಾರ್ವಜನಿಕ ಸಮಾವೇಶ ಅಲ್ಲ, ಬದಲಾಗಿ ಇದು ಕಾರ್ಯಕರ್ತರು ಮುಖಂಡರ ಸಭೆನೇ ನಾನು ಕರೆದಿದ್ದು. ಆದರೂ ಬಹಳ ಅಪಾರ ಸಂಖ್ಯೆಯಲ್ಲಿ ಬಂದು ಕ್ಷೇತ್ರದಲ್ಲಿ, ಏಕೆಂದರೆ ಕಾರಣ ಅಭಿಮಾನಿಗಳು ಜಾಸ್ತಿ ಇರ್ತಕ್ಕಂಥ ಕ್ಷೇತ್ರ, ವಿಶೇಷವಾಗಿ ದೇವೇಗೌಡರು ಸಾಹೇಬ್ರನ್ನ, ಕುಮಾರಣ್ಣನ ಭಾಳ ಪ್ರೀತಿಸ್ತಕ್ಕಂಥವ್ರು, ಆರಾಧಿಸ್ತಕ್ಕಂಥ ಒಂದು ದೊಡ್ಡ ವರ್ಗ ಇದೆ. ಹಾಗಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸನ್ನು ತಂದುಕೊಟ್ಟಿದ್ದಾರೆ. ಜೊತೆಯಲ್ಲಿ 4-5 ಗಂಟೆಗಳ ಕಾಲ ಕಾರ್ಯಕ್ರಮ ನಡೆದಿದ್ದು ತಡ ಆದರೂ ಕೂಡ ಯಾವುದೂ ಒಂದು ಕುರ್ಚಿನೂ ಅಲುಗಾಡಿಲ್ಲ. ಅಂದರೆ ಬಹುಶಃ ಇದು ಸಾಬೀತಾಗ್ತದೆ ನಿಷ್ಠಾವಂತ ಕಾರ್ಯಕರ್ತರು ಎಷ್ಟು ಪ್ರೀತಿಸ್ತಾರೆ ಈ ಕ್ಷೇತ್ರದಲ್ಲಿ ಜನ ಅಂತ. ಹಾಗಾಗಿ ನಾನು ಹೇಳಿರ್ತಕ್ಕಂಥದ್ದು ಒಂದೇ, ಸ್ಥಳೀಯ ಚುನಾವಣೆಗಳು ಎದುರು ನೋಡ್ತಾ ಇದ್ದೇವೆ. ಲೋಕಲ್ ಬಾಡಿ ಎಲೆಕ್ಷನ್ಸ್ ಬರ್ತಾ ಇದೆ. ವರ್ಷ ಕಾರ್ಯಕರ್ತರು MLA MP ಚುನಾವಣೆಗೆ ನಮಗೆ ದುಡಿತಾರೆ. ಈ ವರ್ಷ ಕಾರ್ಯಕರ್ತರಿಗೋಸ್ಕರ ಕಾರ್ಯಕರ್ತರನ್ನ ನಿಲ್ಲಿಸಿ ಕಾರ್ಯಕರ್ತರಿಗೆ ಅಧಿಕಾರವನ್ನು ಕೊಡಿಸ್ತಕ್ಕಂಥ ಚುನಾವಣೆ. ಪಾರ್ಟಿ ಸದಾಕಾಲ ಅವ್ರ ಜೊತೆಲಿದೆ. ಪಿರಿಯಾಪಟ್ಟಣದಲ್ಲಿ ಒಂದು ಚರ್ಚೆ ನಡೀತಾ ಇದೆ ಸರ್, ನೀವು ಕೂಡ ಆ ಸಮಸ್ಯೆಗೆ ಮದ್ದು ಅರಿಯುವಂಥ ಕೆಲಸವನ್ನು ಮಾಡಿದ್ರಿ. ಸೊ ಅಲ್ಲೇ ಗೊತ್ತಾಗುತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಇಂತಹ ಕ್ಷೇತ್ರಗಳಲ್ಲಿ ಒಳ್ಳೆ ಟ್ರಬಲ್ ಶೂಟರ್ ಅಂತ. ಯಂಗ್ಸ್ಟಾರ್ಗಳು ಕೇಳ್ತಾ ಇದ್ದಾರೆ ಪ್ರಸನ್ನ ಅವರು ಬೇಕು ಅಂತ, ಹಿರಿಕರು ಕೇಳ್ತಾ ಇದ್ದಾರೆ ಮಾದೇವರು ನಿಲ್ಲಬೇಕು ಅಂತೇಳಿ. ಎರಡೂ ಕೂಡ ಒಂದೇ ಕುಟುಂಬದವರು, ಅಪ್ಪ ಮಕ್ಕಳು. ಈ ಗೊಂದಲಕ್ಕೆ ಯಾವಾಗ ಮಧ್ಯೆ ರೀತಿಯ 2028ಗೆ ಪ್ರಿಯಾಪಟ್ಟಣ ಕ್ಷೇತ್ರದ JDSನ ಅಭ್ಯರ್ಥಿ ಯಾರು ಅಂತೇಳಿ. ನೋಡಿ, ರಾಜಕಾರಣ ಎಲ್ಲ ಬದಿಗಿಟ್ಟು ಮಾತಾಡೋಣ. ತಂದೆ ಮಕ್ಕಳ ಒಂದು ಬಾಂಧವ್ಯ ಏನಿದೆ, ಬಹುಶಃ ಅದಕ್ಕಿಂತ ಶ್ರೇಷ್ಠವಾದಂಥ ಸಂಬಂಧ ಈ ಜಗತ್ತಿನಲ್ಲಿ ಭೂಮಿ ಮೇಲೆ ಇನ್ನೊಂದಿಲ್ಲ. ಅಲ್ಟಿಮೇಟ್ಲಿ ಈಗ ಪಕ್ಷ ಅಂತ ಬಂದಾಗ ಒಂದು ಕಡೆ ಮಾದೇವಣ್ಣ ಅವರು ನೀವು ಹೇಳ್ದಂಗೆ ಅವ್ರಿಗಿರ್ತಕ್ಕಂಥ ರಾಜಕಾರಣದ ಅನುಭವ, ಅವ್ರ ಹಿರಿತನ, ಅವರು ಪ್ರತಿನಿತ್ಯ ಜನಗಳ ಮಧ್ಯೆ ಗುರುತಿಸ್ಕೊಂಡು ಓಡಾಡ್ತಾ ಇರ್ತಕ್ಕಂಥವ್ರು, ಶಾಸಕರಾಗಿ ಸೇವೆ ಮಾಡಿರ್ತಕ್ಕಂಥವ್ರು. ಜೊತೆಯಲ್ಲಿ ನಮ್ಮ ಪ್ರಸನ್ನ ಅವರು ಕೂಡ ಮೈಮೂಲಿನ ಅಧ್ಯಕ್ಷರಾಗಿ 3 ವರ್ಷ ಕೆಲಸ ಮಾಡಿದ್ದಾರೆ. ಅವರು ಕೂಡ ಜನಗಳ ಪರವಾಗಿ ಏನಾದರೂ ಒಂದು ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇಟ್ಕೊಂಡಿದ್ದಾರೆ. ಜೊತೆಯಲ್ಲಿ ಸಾಕಷ್ಟು ಜನಗಳ ಪ್ರೀತಿನೂ ಕೂಡ ಗಳಿಸಿದ್ದಾರೆ ಪ್ರಸನ್ನ ಅವರು. ಇಬ್ಬರು ಒಟ್ಟಾಗಿ ಹೋದಂಥ ಸಂದರ್ಭದಲ್ಲಿ, ಒಟ್ಟಾಗಿ ಒಗ್ಗಟ್ಟಾಗಿ ಹೋದಂಥ ಸಂದರ್ಭದಲ್ಲಿ ಬಹುಶಃ ಕ್ಷೇತ್ರದ ಜನತೆಯ ಒಂದು ಆಶೀರ್ವಾದ ತಗೊಳ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ.
28ಕ್ಕೆ 100ಕ್ಕೆ 100 JDS ಇಲ್ಲಿಂದ ಒಂದು ಶಾಸಕರನ್ನ ನೋಡ್ತೀವಿ. ಸಾರಥಿ ನಿಖಿಲ್ ಅವರ ಆಯ್ಕೆ ಯಾವುದು? ಯಾಕಂದರೆ ನಿಖಿಲ್ ಕುಮಾರಸ್ವಾಮಿ ಅವರು JDSನ ಸಾರಥ್ಯವನ್ನು ವಹಿಸಿದ ಮೇಲೆ ಒಂದಷ್ಟು ಯಂಗ್ ಸ್ಟಾರ್ಗಳ ಒಂದು ತಂಡನೇ ರಚನೆ ಆಗ್ತಾ ಇದೆ. ಆ ತಂಡದಲ್ಲಿ ಪ್ರಸನ್ನ ಅವರು ಇದ್ದಾರೆ, ಹರೀಶ್ ಗೌಡ್ರು ಇದ್ದಾರೆ ಅನ್ನೋ ಒಂದು ಮಾತಿದೆ. ಈಗ ಅವರೆಲ್ಲರೂ ನನ್ನ ಹೃದಯದಲ್ಲಿದ್ದಾರೆ. ಅವರೆಲ್ಲರೂ ನಮ್ಮ ಟೀಮ್ ಹುಡುಗರೆ. ಅವರೆಲ್ಲ ನಮ್ಮ ಜೊತೆ ಮುಂದಕ್ಕೆ ಇನ್ನೊಂದು 25-30 ವರ್ಷ ರಾಜಕಾರಣ ಮಾಡಬೇಕಾಗಿರ್ತಕ್ಕಂಥವ್ರು. ಹಾಗಾಗಿ ಯಾರ್ಯಾರಿಗೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಚುನಾವಣೆಗಳಲ್ಲಿ ಏನು ಅವಕಾಶಗಳು ಸಿಗಬೇಕು ಅಂತಕ್ಕಂಥದ್ದು ಅದು ಪಕ್ಷ ತೀರ್ಮಾನ ಮಾಡುತ್ತೆ, ವರಿಷ್ಠರು ತೀರ್ಮಾನ ಮಾಡ್ತಾರೆ. ಜೊತೆಲಿ ಅದಕ್ಕಾದಂಥ ಒಂದು ಸಮಿತಿನೂ ರಚನೆ ಮಾಡಿರ್ತೀವಿ. ಟಿಕೆಟ್ ಘೋಷಣೆ ಮಾಡ್ತಕ್ಕಂಥದ್ದಕ್ಕೆ ಸಮಿತಿ ಇರುತ್ತೆ, ವರಿಷ್ಠರು ಇರ್ತಾರೆ, ಪಕ್ಷದಲ್ಲಿ ಹಿರಿಯರು ಕೂತ್ಕೊ ತೀರ್ಮಾನ ಮಾಡ್ತಾರೆ. ಈಗ ಅದು ಯಾವುದು ಕೂಡ ಅಪ್ರಸ್ತುತ. ಈಗ ಪ್ರೆಸೆಂಟ್ಲಿ ಪ್ರಸನ್ನ ಅವರು ಕೂಡ ಇಲ್ಲಿರ್ತಕ್ಕಂಥ ಯುವಕರಿರ್ಬೋದು, ವಿಶೇಷವಾಗಿ ನಾನು ಬರೀ ಯುವಕರು ಅಂತಕ್ಕಂಥದ್ದನ್ನೇ ಕ್ಯಾಟಗರೈಸ್ ಮಾಡೋಕ್ಕೆ ಹೋಗೋದಿಲ್ಲ. ಇವತ್ತು ಮಾದೇವಣ್ಣ ಅವರು ಅಷ್ಟೇ, ಯುವಕರಿರಲಿ, ಹಿರಿಯಕ್ಳಿರಲಿ, ಹೆಣ್ಮಕ್ಳಿರಲಿ ಇಬ್ಬರು ಸೇರ್ಕೊಂಡು ಇವತ್ತು ಪಕ್ಷ ಸಂಘಟನೆ ಮಾಡ್ತಕ್ಕಂಥ ದೃಷ್ಟಿಯಿಂದ ಹೆಜ್ಜೆ ಹಾಕ್ತಾರೆ ಅಂತಕ್ಕಂಥ ಸಂಪೂರ್ಣ ಆತ್ಮವಿಶ್ವಾಸ ಇದೆ. ಕಾರ್ಯಕರ್ತರು ನಾವು ಮಾತಾಡಿಸಿದಾಗ ಪಬ್ಲಿಕ್ ಒಪಿನಿಯನ್ ಅಂತಂದರೆ ತುಂಬ ಥರ ಒಪಿನಿಯನ್ ಬರ್ತಾ ಇದೆ. ಸಾಕಷ್ಟು ಯಂಗ್ಸ್ಟರ್ಗಳು ಪ್ರಸನ್ನ ಅವರು ಬೇಕು, ತುಂಬ ಗ್ರಾಸ್ ಲೆವೆಲ್ ಮಾಡ್ತಾರೆ ಅಂತ ಹಿರಿಕರು ಥರ ಇದು ಹೇಳ್ತಾ ಇದ್ದಾರೆ. ನಿಮ್ಮ ಒಪಿನಿಯನ್ ಏನು? ಈಗ ಅದೆಲ್ಲ ಇಲ್ಲಿ ನೋಡಪ್ಪ, ಇಲ್ಲಿ ಚರ್ಚೆ ಮಾಡೋಕ್ಕಾಗ್ತದಾ? ಅದೆಲ್ಲ ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆ ಮಾಡಿ ಇತ್ಯರ್ಥ ಆಗಬೇಕಾಗಿರ್ತಕ್ಕಂಥದ್ದು. ಬಿಡಿ, ಅವೆಲ್ಲ ಕಾಲ ಬಂದಾಗ ಚರ್ಚೆ ಮಾಡೋಣ. ಇಬ್ಬರು ತಂದೆ ಮಕ್ಕಳು, ಅರ್ಥ ಮಾಡ್ಕೊಳ್ಳಿ, ಒಂದೇ ಕುಟುಂಬದವರು. ಹಾಗಾಗಿ ಅವರಲ್ಲಿ ಒಂದು ಅನ್ಯೋನ್ಯತೆ ಇರ್ತದೆ, ಬಾಂಧವ್ಯ ಇರ್ತದೆ, ಒಟ್ಟಾಗಿ ಪಕ್ಷನೂ ಕಟ್ತಾರೆ. ಕುಟುಂಬದಲ್ಲೂ ಕೂಡ ಒಂದು ಅನ್ಯೋನ್ಯವಾದಂಥ ವಾತಾವರಣ ಅವ್ರ ಮಧ್ಯೆ ಇರುತ್ತೆ, ಗಟ್ಟಿಯಾಗಿರುತ್ತೆ. ತಲೆ ಕೆಡಿಸ್ಕೊಬೇಡಿ. ಓಕೆ. ಹಿರಿಯ ನಾಯಕರು GT ದೇವೇಗೌಡರವರ ಬಗ್ಗೆ ಅಪ್ಪಾಜಿ ಹೇಳ್ತಾರೆ ಪಕ್ಷದಲ್ಲಿ ಇಲ್ಲ ಅಂತ. ನೀವೊಂದು ಸರಿ ಹೇಳ್ತೀರಾ ಅಂಥದ್ದೇನು ಆಗಲಿ ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ ಅಂತೇಳಿ. ಈಗ ಒಂದಕ್ಕೆ ತೆರೆ ಯಾವಾಗ ಅಂತೇಳಿ ಸರ್? ಯಾಕಂದರೆ ಮೈಸೂರು ಜಿಲ್ಲೆಯಲ್ಲಿ ಸಾಕಷ್ಟು ಹಾರ್ಡ್ ಕೋರ್ JDS ಕಾರ್ಯಕರ್ತಿದ್ದಾರೆ. ಇಲ್ಲೊಂದು ಕಡೆ ಜಿಲ್ಲಾ ನಾಯಕತ್ವದಲ್ಲಿ ಕೋಲ್ಡ್ ವಾರ್ ನಡೀತಾ ಇದೆ ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಇದಕ್ಕೆಲ್ಲ ಸಮಸ್ಯೆಗೆ ಪರಿಹಾರ ಯಾವಾಗ ಕೊಡ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರು? ನೋಡಿ, ನಾನು ಒಂದು ಮಾತು ಹೇಳ್ತೀನಿ. ಪಕ್ಷದ ಇತಿಹಾಸ ಮೆಲ್ಕಾಕೋದಾದರೆ ಪಕ್ಷ ಈಗಾಗಲೇ 25 ವರ್ಷ ಆಗಿದೆ. ಬಳ್ಳಿ ಹಬ್ಬ ಆಚರಣೆ ಇತ್ತೀಚಿನ ದಿನಗಳಲ್ಲಿ ಆಯಿತು. 50ಕ್ಕೂ ಹೆಚ್ಚು ಜನ ಇಲ್ಲಿ ಶಾಸಕರಾಗಿ ಆಯಾ ಸಂದರ್ಭಕ್ಕೆ ರಾಜಕೀಯ ವೇದಿಕೆಗಳಾಗಿ ಇದನ್ನು ಬಳಸ್ಕೊಂಡು ಬೇರೆ ಬೇರೆ ಪಕ್ಷಕ್ಕೆ ಹೋದರೂ ಕೂಡ ಪಕ್ಷದ ಕಾರ್ಯಕರ್ತರು ಹೊಸ ನಾಯಕತ್ವವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ ಈ ಪಾರ್ಟಿಲಿ. ಹಾಗಾಗಿ ನೋಡೋಣ ಯಾರು ಎಲ್ಲಿರಬೇಕು ಅಂತ ಇತ್ಯರ್ಥ ಆಗ್ತದೆ. ಅವ್ರ ಮನಸ್ಸೇನಿದೆ, ಅವರು ಸಾರ್ವಜನಿಕವಾಗಿ ನಿಂತಂಥ ಸಂದರ್ಭದಲ್ಲಿ ಮಾತನಾಡ್ತಕ್ಕಂಥ ಮಾತುಗಳು ಹೇಗಿರ್ತವೆ ಎಲ್ಲವೂ ಕೂಡ ಪಕ್ಷದ ವರಿಷ್ಠರು ಗಮನಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೊಳ್ತಾರೆ. ವಿಜೇಂದ್ರ ಅವರು ಮತ್ತು ಛಲವಾದಿ ನಾರಾಯಣಸ್ವಾಮಿ ಅವರು ಮತ್ತೆ ತಗಾದೆಯನ್ನು ತೆಗೆದಿದ್ದಾರೆ. 113ಕ್ಕೂ ಹೆಚ್ಚು ಸ್ಥಾನವನ್ನು ಯಾರು ಗೆಲ್ತಾರೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ. JDSನವರು ಮುಖ್ಯಮಂತ್ರಿ ಆಗ್ಕೊಳ್ಳಿ ಅಂತ ಹೇಳಿ ಅಪಸ್ವರ ಪ್ರಾರಂಭ ಆಗ್ತದೆ. ಏನೂ ಅಪಸ್ವರ ಇಲ್ಲಪ್ಪ. ನಾವು NDA ಮಿತ್ರಕೂಟದ ಭಾಗದಲ್ಲಿ ಇದ್ದೀವಿ. 140ರಿಂದ 150 NDA ಗೆಲ್ಲುತ್ತೆ ಮುಂದಿನ ಚುನಾವಣೆಗೆ ಅಷ್ಟೇ. ಇವತ್ತಿನ ಸ್ಪೀಚ್ ನೋಡಿದಾಗ ನಿಖಿಲ್ ರವರು ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟರು. ನಿಖಿಲ್ ರವರು ಹೇಗಿರ್ತಾರೆ ನೋಡಿ ಅಂತ ಹೇಳಿದ್ದೀರಿ ಸರ್. ಯಾಕಂದರೆ ನೀವು ನೆಕ್ಸ್ಟ್ ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀರಿ ಅನ್ನೋ ಕ್ಯೂರಿಯಾಸಿಟಿ ಇದೆ. ನಂದು ಯಾಕಣ್ಣ ತಲೆ ಕೆಡಿಸ್ಕೊಂತೀಯಾ? ಪಿರಿಯಾಪಟ್ಟಕ್ಕೆ ಬಂದಿದ್ದೀನಿ, ಪಿರಿಯಾಪಟ್ಟಣ ಮಾತಾಡೋಣ, ನಡಿಯೋಣ. ನನ್ನ ಭವಿಷ್ಯ ನಿರ್ಧಾರ ಮಾಡೋರು ನಮ್ಮ ಕಾರ್ಯಕರ್ತರು. ಡೋಂಟ್ ವರಿ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಪಿರಿಯಾಪಟ್ಟಣ. ಇದು ಮಾನವೀಯ ಸಂದೇಶದ ಜನವಾಹಿನಿ.